ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆನಂದ್ ಅಂತ. ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಹಿರಿಯ ವಿಜ್ಞಾನಿಯಾಗಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು 20 ವರ್ಷಗಳಿಂದ ಈ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ರೀತಿಯಲ್ಲಿ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣಾ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಕಳೆದ ಒಂದು 4 ವರ್ಷಗಳಿಂದ ನಾವು ಅಖಿಲ ಭಾರತ ಸುಸಂಘಟಿತ ಶುಷ್ಕ ದ್ವಿದಳ ಬೆಳೆಗಳು ಈ ಒಂದು ವಿಭಾಗದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಮುಖ್ಯವಾಗಿ ನಿಮಗೆ 4-5 ರೀತಿಯ ದ್ವಿದಳ ಧಾನ್ಯಗಳನ್ನು ನೋಡ್ಬೋದು. ಸೊ ಈಗಾಗಲೇ ತೊಗರಿಯನ್ನು ನಾವು ಈ ಒಂದು ವಿಸ್ತಾರ ಚಾನಲಲ್ಲಿ ತೋರಿಸಿದ್ವಿ. ಈಗ ಅವರೆ, ಅಲಸಂದೆ ಮತ್ತು ಹುರುಳಿ, ಸೊ ಈ ಒಂದು ಬೆಳೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋಣ. ಸೊ ಈಗ ಏನಾಗ್ತಾ ಇದೆ ಅಂದರೆ, ಭಾರತ ದೇಶದಲ್ಲಿ ಜನಸಂಖ್ಯೆ 140 ಕೋಟಿ ಇದೆ. ಮತ್ತು ನಮ್ಮಲ್ಲಿ ಅತಿ ಹೆಚ್ಚು ಬೆಳೆಯೋದು ಅಕ್ಕಿ, ಗೋಧಿ ಮತ್ತು ಭತ್ತ. ಈ 3 ಬೆಳೆಗಳಿಗೆ ಮಾತ್ರ ಹೆಚ್ಚಿನ ಒತ್ತನ್ನು ಕೊಟ್ಟು ಮಾಡ್ತಾಯಿದ್ದೀವಿ. ಆದರೆ ಪೌಷ್ಟಿಕಾಂಶದ ದೃಷ್ಟಿಯಿಂದ ನಾವು ಇವತ್ತು ದ್ವಿದಳ ಧಾನ್ಯಗಳನ್ನು ಹೆಚ್ಚು ಉತ್ಪಾದನೆ ಮಾಡಬೇಕಾಗಿದೆ. ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ದ್ವಿದಳ ಧಾನ್ಯಗಳನ್ನು ಬೆಳೆಯುವ ಮತ್ತು ಬಳಸುವ ದೇಶ ಅಂತ ಹೇಳ್ಬೋದು. ಅಂದರೆ ಈಗ ಭಾರತ ದೇಶದಲ್ಲಿರೋ ICMR ಅಂತ ಕರಿತೀವಿ, ಭಾರತೀಯ ಸಂಶೋಧನಾ ಪರಿಷತ್ತು, ಇವರು ಹೇಳ್ತಾರೆ ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ 78 ಗ್ರಾಮ್ನಷ್ಟು ದ್ವಿದಳ ಧಾನ್ಯಗಳು ಬೇಕು ಅಂತ. ಆದರೆ ನಮಗೆ ಸಿಗ್ತಾ ಇರೋದು ಇವತ್ತು 38ರಿಂದ 40 ಗ್ರಾಮ್ ಮಾತ್ರ. ಅಂದರೆ ಉತ್ಪಾದನೆ ಸಾಲ್ತಾ ಇಲ್ಲ ಅಂತ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದು ವರ್ಷದಲ್ಲಿ ನಾವು 25ರಿಂದ 26 ಮಿಲಿಯನ್ ಟನ್ಸ್ನಷ್ಟು ದ್ವಿದಳ ಧಾನ್ಯಗಳನ್ನು ಮಾತ್ರ ಬೆಳೀತಾ ಇದ್ದೀವಿ ಇವತ್ತು ಒಂದು ವರ್ಷದಲ್ಲಿ. ಇದು ಸಾಲೋದಿಲ್ಲ. ಅಂದರೆ ನಮಗೆ ಡಿಮ್ಯಾಂಡ್ ಏನಿದೆ ಅಥವಾ ಏನು ನಾವು ಹೇಳಿದ್ದೀವಿ ಅದರ ಒಂದು ಅರ್ಧದಷ್ಟು ಮಾತ್ರ ಇವತ್ತು ದ್ವಿದಳ ಧಾನ್ಯಗಳು ನಮಗೆ ಸಿಗ್ತಾ ಇದೆ, ಲಭ್ಯತೆ ಇದೆ. ಮತ್ತು ಒಬ್ಬ ಮನುಷ್ಯನಿಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ ಹೆಚ್ಚು ಕಡಿಮೆ 60 ಗ್ರಾಮ್ನಷ್ಟು ಪ್ರೋಟೀನ್ ಬೇಕು ಅಂತ ಒಬ್ಬ ಮನುಷ್ಯನಿಗೆ. ಈ 60 ಗ್ರಾಮ್ನಲ್ಲಿ 15 ಗ್ರಾಮ್ನಷ್ಟು ನಮಗೆ ಕಾಫಿ ಆಗಲಿ, ಟೀ ಆಗಲಿ, ಅಥವಾ ಹಾಲು, ಮೊಸರು, ಮಜ್ಜಿಗೆ, ಆಮೇಲೆ ಮೊಟ್ಟೆ, ಮಾಂಸ ಇದರಿಂದ ಸಿಗುತ್ತೆ. ಯಾಕೆಂದರೆ ಅವನ್ನ ನಾವು ಡೈಲಿ ನಾವು ಉಪಯೋಗಿಸೋದಿಲ್ಲ, ತಿನ್ನೋದಿಲ್ಲ. ಇನ್ನು ಮಿಕ್ಕ 45 ಗ್ರಾಮ್ನಷ್ಟು ನಾವು ಪ್ರೋಟೀನನ್ನು ನಾವು ದ್ವಿದಳ ಧಾನ್ಯಗಳ ಮುಖಾಂತರ ಅದನ್ನು ನಾವು ಕೊಡಬೇಕು ದೇಹಕ್ಕೆ. ಆವಾಗಲೇ ಅದಕ್ಕೆ ಸಾರ್ಥಕತೆ. ದ್ವಿದಳ ಧಾನ್ಯಗಳ ಜೊತೆಗೆ ತರಕಾರಿಗಳು, ಹಣ್ಣು, ಹಂಪಲ ಇವುಗಳಿಂದ ನಮಗೆ ಮಿಕ್ಕ 45 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಸೊ ಆ ಒಂದು ಇದರಲ್ಲಿ ನಾವು ದ್ವಿದಳ ಧಾನ್ಯಗಳನ್ನು ಬಳಸಬೇಕು. ನಮ್ಮ ಒಂದು ಜನಪದದಲ್ಲಿ ಏನಿದೆ ಅಂದರೆ, ನಮ್ಮ ಒಂದು ಬಳಸೋ ಕ್ರಮದಲ್ಲಿ ಬರೀ ನಾವು ತೊಗರಿಯನ್ನು ಜಾಸ್ತಿ ತಿಂತೀರಿ. ಬೇರೆ ಸಾಕಷ್ಟು ಬೆಳೆಗಳಿದೆ ಇವತ್ತು. ಒಂದು ಅವರೆ ಇದೆ, ಅಲಸಂದೆ ಇದೆ, ಹುರುಳಿ ಇದೆ, ಹೆಸರು, ಉದ್ದು ಮತ್ತು ಕಡಲೆ, ಹೀಗೆ ಹಲವಾರು ರೀತಿಯ ಬೆಳೆಗಳನ್ನು ನಾವು ಇವತ್ತು ದ್ವಿದಳ ಧಾನ್ಯಗಳಲ್ಲಿ ಇದೆ. ಇವು ಯಾವನ್ನೂ ಸಹ ನಾವು ಇವತ್ತು ಹೆಚ್ಚಾಗಿ ಬಳಸ್ತಾ ಇಲ್ಲ. ಇವುಗಳನ್ನು ನಾವು ತುರ್ತಾಗಿ ಬಳಸಬೇಕು. ಮತ್ತು ಇವತ್ತು ಏನಾಗಿದೆ ಅಂದರೆ, ವರ್ಷದಲ್ಲಿ ಎಲ್ಲ ಕಾಲದಲ್ಲೂ ಬೆಳೆಯುವಂಥ ಬೆಳೆಗಳು ಇವತ್ತು ನಮ್ಮಲ್ಲಿ ಇದೆ. ನೀವು ಅಲಸಂದೆ ತಗೊಳ್ಳಿ, ಅದರಲ್ಲಿ KBC 9 ಅಂತಿದೆ, PGCP 6 ಅಂತಿದೆ, ಮತ್ತು IT ಅಂತಿದೆ, ಮತ್ತು C152 ಅಂತಿದೆ. ಈ ಎಲ್ಲ ತಳಿಗಳನ್ನು ಇವತ್ತು ನಾವು ವರ್ಷ ಪೂರ್ತಿ ಬೆಳಿಬೋದು ಒಂದು. ಮತ್ತು ವಿಶೇಷವಾಗಿ ಇವತ್ತು ಸೊಗಡು ಇರೋ ಒಂದು ಅವರೆ ತಳಿಗಳು ನಮ್ಮಲ್ಲಿ ಬಂದಿದ್ದಾವೆ. ಹೆಬ್ಬಾಳ ಅವರೆ 4 ಮತ್ತು ಹೆಬ್ಬಾಳ ಅವರೆ 5. ಸೊ ಇದನ್ನು ಸಹ ವರ್ಷ ಪೂರ್ತಿ ಬೆಳಿಬೋದು. ಇವೆಲ್ಲವೂ ಸಹ ನಮಗೆ ಏನಪ್ಪ ಅಂದರೆ 3ರಿಂದ 3.5 ತಿಂಗಳಲ್ಲಿ ಕಟಾವಿಗೆ ಬರುತ್ತೆ ಒಂದು. ಎರಡನೇದು, ನಿಮಗೆ ಹಸಿಕಾಯಿಯಾಗಿ ಬಳಸ್ಬೋದು, ದ್ವಿದಳ ಧಾನ್ಯಗಳಲ್ಲಿ ಕಾಳಲ್ಲೂ ಸಹ ಬಳಸ್ಕೋಬೋದು. ಸೊ ಇದು ಇದರ ಒಂದು ವಿಶೇಷತೆ. ಸೊ ಅದೇ ರೀತಿಯಲ್ಲಿ ನಮಗೆ ಇವತ್ತು ಹುರುಳಿ ಇದೆ, ಅದರಲ್ಲೂ ಸಹ BGM 1 ಅಂತಿದೆ ಮತ್ತು PHG 9 ಅಂತಿದೆ. ಈ ತಳಿಗಳನ್ನು ಸಹ ನಾವು ಇವತ್ತು ಹುರುಳಿಯಲ್ಲಿ ನಾವು ಬಳಸ್ಕೋಬೋದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಮನುಷ್ಯನ ಪ್ರೋಟೀನಿನ ಬೇಡಿಕೆ ಏನಿದೆ ಅದನ್ನು ಈಡೇರಿಸಲು, ಅದನ್ನು ನಾವು ದೇಹಕ್ಕೆ ಒದಗಿಸ್ಬೇಕಂದ್ರೆ ಬರೀ ಸಾಂಪ್ರದಾಯಿಕ ಒಂದು ಪದಾರ್ಥಗಳ ಮೇಲೆ ನಾವು ಅವಲಂಬನೆ ಆದರೆ ಸಾಲದು, ಇದ್ರ ಮೇಲೇನೂ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಇದರ ಒಂದು ಬೇಸಾಯ ಕ್ರಮಗಳೇನಿದೆ ಇದು ರೈತರಿಗೆಲ್ಲ ಗೊತ್ತೇ ಇದೆ. ಉದಾಹರಣೆಗೆ ಅಲಸಂದೆ ಮತ್ತು ಅವರೆಯನ್ನು ನಾವು 45 ಸೆಂಟಿಮೀಟ್ರ್ ಅಥವಾ 60 ಸೆಂಟಿಮೀಟ್ರ್ ಸಾಲುಗಳಲ್ಲಿ ನಾವು ಕೊಡ್ತೀವಿ. ಸೊ ಹುರುಳಿಯನ್ನು 30 ಸೆಂಟಿಮೀಟ್ರ್ ಸಾಲುಗಳಲ್ಲಿ ಮಾಡ್ತೇವೆ. ಅದೇ ರೀತಿ ಉದ್ದು, ಹೆಸರು, ಕಡಲೆಯನ್ನು 30 ಸೆಂಟಿಮೀಟ್ರ್ ಸಾಲುಗಳಲ್ಲಿ ನಾವು ಮಾಡ್ತೀವಿ. ಸೊ ಆ ಒಂದು ಋತುಮಾನಕ್ಕೆ ತಕ್ಕ ಹಾಗೆ ಈ ಒಂದು ಬೆಳೆಗಳನ್ನು ನಾವು ಬೆಳೆದು
ದೇಶದಲ್ಲಿ ಈ ಒಂದು ದ್ವಿದಳ ಧಾನ್ಯಗಳ ಕೊರತೆ ಏನಿದೆ ಅದನ್ನು ನಾವು ನೀಗಿಸೋದಕ್ಕೆ ನಮ್ಮ ರೈತ ಬಾಂಧವರೆಲ್ಲರೂ ಇವತ್ತು ಪ್ರಯತ್ನ ಪಡಬೇಕು. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಇದಕ್ಕೆ ಸದಾ ಸಿದ್ಧ ಇರುತ್ತೆ. ಅದಕ್ಕೆ ಬೇಕಾದ ಎಲ್ಲ ಒಂದು ತಂತ್ರಜ್ಞಾನಗಳು ನಮ್ಮಲ್ಲಿ ಇದೆ ಮತ್ತು ಬೀಜ ಕಾಲಕ್ಕೆ ಸಿಗುತ್ತೆ. ಸೊ ಅದೇ ರೀತಿಯಾಗಿ ನಿಮಗೆ ಯಾವುದೇ ಸಂದೇಹ ಇದ್ದರೂ ಸಹ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ಯಾವುದೇ ಒಂದು ಪರಿಹಾರಗಳನ್ನು ಕಂಡುಕೋಬೋದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ದ್ವಿದಳ ಶುಷ್ಕ ದ್ವಿದಳಗಳು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಅತಿ ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಬೆಳೆಗಳಿವು ದ್ವಿದಳ ಧಾನ್ಯಗಳು. ಹೆಚ್ಚು ನೀರು ಬೇಡ, ಬೇರೆ ಬೆಳೆಗಳಿಗಾದರೆ ಜಾಸ್ತಿ ಬೇಕು. ಇದಕ್ಕೆ ಕಡಿಮೆ ನೀರಿನಲ್ಲಿ ಬೆಳಿಬೋದು. ಮತ್ತು ಪ್ರಪಂಚದ ಬೇರೆ ಬೇರೆ ದೇಶಗಳು, ಆಫ್ರಿಕಾ ಇರ್ಬೋದು, ಆಗ್ನೇಯ ಏಷ್ಯಾ ಇರ್ಬೋದು, ಈ ದೇಶಗಳಲ್ಲಿ ಇವತ್ತು ಎಲ್ಲಿ ನೀರು ಕಡಿಮೆ ಇದೆಯೋ ಅಲ್ಲೆಲ್ಲವೂ ಸಹ ಇದೇ ರೀತಿಯ ಬೆಳೆಗಳನ್ನು ಬೆಳೆದು ಅವರು ಜೀವನವನ್ನು ಮಾಡ್ತಾ ಇರೋದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ದ್ವಿದಳ ಧಾನ್ಯಗಳನ್ನು ಬೆಳೆಯೋದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಮತ್ತು ದ್ವಿದಳ ಧಾನ್ಯಗಳನ್ನು ಬೆಳೆಯುವಾಗ ನಾವು ಇವತ್ತು ಪೂರ್ಣ ಬೆಳೆಯಾಗಿ ಬೆಳಿಬೋದು, ಅಂತರ ಬೆಳೆಯಾಗಿ ಬೆಳಿಬೋದು, ಮಿಶ್ರ ಬೆಳೆಯಾಗಿ ಬೆಳಿಬೋದು, ಜೊತೆಗೆ ತರಕಾರಿ ಬೆಳೆಯಾಗೂ ಸಹ ಬೆಳಿಬೋದು. ನಮ್ಮ ರೈತರು ಇವತ್ತು ಏನು ಮಾಡ್ತಾ ಇದ್ದಾರೆ, ಪೂರ್ಣ ಬೆಳೆಯಾಗಿ ಯಾರೂ ಮಾಡ್ತಾ ಇಲ್ಲ, ಆದರೆ ಮಿಶ್ರ ಬೆಳೆಯಾಗಿ ಮತ್ತು ಅಂತರ ಬೆಳೆಯಾಗಿ ವಿಶೇಷವಾಗಿ ಈ ಒಂದು ಬೆಳೆಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಅಲಸಂದೆಯನ್ನು ತೊಗರಿ ಮಧ್ಯೆ ಹಾಕೋದು, ಅವರೆಯನ್ನು ತೊಗರಿ ಮಧ್ಯೆ ಹಾಕೋದು, ಅಥವಾ ಮೆಕ್ಕೆಜೋಳದ ಮಧ್ಯೆ ಹಾಕ್ತಾ ಇರೋದು. ಸೊ ಈ ಒಂದು ಮಧ್ಯೆ ಹಾಕ್ತಾ ಇರೋದ್ರಿಂದ ಏನಾಗುತ್ತೆ, ಅಲ್ಲೂ ಸಹ ಅವು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಯಾಕೆಂದರೆ ದ್ವಿದಳ ಧಾನ್ಯಗಳು ಏನಿದೆ ಇವು ಒಂದು ಸ್ವಾಭಾವಿಕ ಗೊಬ್ಬರಗಳಾಗಿ ಅವು ಕೆಲಸ ಮಾಡುತ್ತೆ. ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಕೊಂಡು ಭೂಮಿಯಲ್ಲಿ ಇಡೋದ್ರಿಂದ ಭೂಮಿಗೂ ಸಹ ಅದರ ಫಲವತ್ತತೆ ಜಾಸ್ತಿ ಆಗುತ್ತೆ. ಜೊತೆಗೆ ನಮ್ಮ ಬೆಳೆ ಪರಿವರ್ತನೆಯಲ್ಲಿ ಅವುಗಳನ್ನು ನಾವು ಬಳಸ್ಕೊಂಡ್ರೆ ಖಂಡಿತವಾಗಲೂ ಸಹ ದ್ವಿದಳ ಧಾನ್ಯಗಳು ಪರಿಸರಕ್ಕೆ ಯಾವುದೇ ರೀತಿಯ ಮಾರಕವಲ್ಲ. ಮತ್ತು ನಮ್ಮ ಒಂದು ಭೂಮಿಗೂ ಒಳ್ಳೆಯದು, ಆಹಾರ ಕ್ರಮದಲ್ಲೂ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಅಖಿಲ ಭಾರತ ಶುಷ್ಕ ದ್ವಿದಳ ಬೆಳೆಗಳ ಪ್ರಾಯೋಜನೆಯನ್ನು ನೀವು ಸಂಪರ್ಕ ಮಾಡ್ಬೋದು. ಅಥವಾ ಅಖಿಲ ಭಾರತ ತೊಗರಿ ಪ್ರಾಯೋಜನೆಯನ್ನು ಸಂಪರ್ಕ ಮಾಡಿದ್ರೆ ಈ ಎಲ್ಲ ದ್ವಿದಳ ಬೆಳೆಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಸದಾ ಸಿದ್ಧರಾಗಿದ್ದೀವಿ ಅಂತ ಈ ವಿಸ್ತಾರ ಒಂದು ವಾಹಿನಿಯ ಮುಖಾಂತರ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.